ಓದಿನ ಜೊತೆಗೆ ಜೀವನ ಪಾಠ ಗುರುಕುಲ ಶಾಲೆಯ ವಿನೂತನ ಪ್ರಯೋಗ. ಬ್ರಿಂಗ್ ಯೋರ್ ಸಬ್ಜೆಕ್ಟ್ ಮೇಕೆ ಚಪಾತಿ ಕಾರ್ಯಕ್ರಮಕ್ಕೆ ಭಾರಿ ಮೆಚ್ಚುಗೆ. ವಿದ್ಯಾರ್ಥಿಗಳಲ್ಲಿ ಆಹಾರದ ಮಹತ್ವ ಸಾರಿದ ಬ್ರಿಂಗ್ ಯೋರ್ ಸಬ್ಜೆಕ್ಟ್ ಮೇಕೆ ಚಪಾತಿ. ಶಾಲೆ ಎಂದರೆ ಪಠ್ಯಪುಸ್ತಕ, ಪರೀಕ್ಷೆ, ಅಂಕಗಳು ಅಷ್ಟೇ ಅಲ್ಲ, ಜೀವನಕ್ಕೆ ಬೇಕಾದ ಕೌಶಲ್ಯಗಳನ್ನ ಕಲ್ಪಿಸುವ ಕೇಂದ್ರವೂ ಆಗಬೇಕು ಎನ್ನುವ ಸಂದೇಶವನ್ನ ತುಮಕೂರಿನ ಶ್ರೀ ಗುರುಕುಲ ಶಾಲೆ ಸಾರಿದೆ. ಮಕ್ಕಳಿಗೆ ಆಹಾರದ ಮಹತ್ವ, ಸ್ವಾವಲಂಬನೆ ಹಾಗೂ ಜೀವನ ಕೌಶಲ್ಯವನ್ನ ಬೆಳೆಸುವ ಉದ್ದೇಶದಿಂದ ಆಯೋಜನೆ ಮಾಡಲಾಗಿದ್ದ ಬ್ರಿಂಗ್ ಯೋರ್ ಸಬ್ಜೆಕ್ಟ್ ಮೇಕೆ ಚಪಾತಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ. ಹೌದು, ಶಾಲೆಗಳಲ್ಲಿ ಸಾಮಾನ್ಯವಾಗಿ ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮ, ವಿಜ್ಞಾನ ಪ್ರದರ್ಶನ ಅಥವಾ ಹಬ್ಬಗಳ ಆಚರಣೆ ನಡೆಯುವುದು ಸಹಜ. ಆದರೆ ತುಮಕೂರಿನ ಪ್ರತಿಷ್ಠಿತ ಶ್ರೀ ಗುರುಕುಲ ಶಾಲೆ ಈ ಬಾರಿ ವಿಭಿನ್ನ ಚಿಂತನೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯ ಕಲ್ಪಿಸುವ ವಿಶಿಷ್ಟ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬ್ರಿಂಗ್ ಯೋರ್ ಸಬ್ಜೆಕ್ಟ್ ಮೇಕೆ ಚಪಾತಿ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳೇ ತಮ್ಮ ಕೈಯಿಂದ ಚಪಾತಿ ಬೆಳೆದು ಬೇಯಿಸಿ ಆಹಾರದ ಮೌಲ್ಯವನ್ನ ಅರಿತುಕೊಂಡ್ರು. ನೂರಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಅಡುಗೆ ಕೂಡ ಒಂದು ಪ್ರಮುಖ ಜೀವನ ಕೌಶಲ್ಯ ಎಂಬುದನ್ನು ಪ್ರಾಯೋಗಿಕವಾಗಿ ಕಲಿತರು. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಕೇವಲ ಚಪಾತಿ ಮಾಡುವುದು ಮಾತ್ರವಲ್ಲ, ಪ್ರತಿಯೊಂದು ತುತ್ತಿನ ಹಿಂದೆ ರೈತನ ಶ್ರಮ, ಕುಟುಂಬದ ಪರಿಶ್ರಮ ಮತ್ತು ಆಹಾರದ ಮಹತ್ವ ಅಡಗಿದೆ ಎಂಬ ಅರಿವು ಮೂಡಿಸುವುದಾಗಿತ್ತು. ಆಹಾರವನ್ನ ವ್ಯರ್ಥ ಮಾಡಬಾರದು, ಸ್ವತಃ ಅಡುಗೆ ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಹಾಗೂ ಆರೋಗ್ಯಕರ ಆಹಾರ ಪದ್ಧತಿ ರೂಢಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ಮಕ್ಕಳಿಗೆ ನೀಡಲಾಯಿತು. ಶ್ರೀ ಗುರುಕುಲ ಶಾಲೆಯ ನಿರ್ದೇಶಕ ರಾಹುಲ್ ಎಂ ಬೆಳಗುಳಿ ಮಾತನಾಡಿ, ಮಕ್ಕಳಿಗೆ ಪುಸ್ತಕದ ಜ್ಞಾನದ ಜೊತೆಗೆ ಜೀವನ ಕೌಶಲ್ಯವೂ ಅಷ್ಟೇ ಮುಖ್ಯ. ಕುಕಿಂಗ್ ಆರ್ಟ್ ಕಲಿತರೆ ಆಹಾರದ ಮೌಲ್ಯ ಗೊತ್ತಾಗುತ್ತದೆ. ಜಗತ್ತಿನಲ್ಲಿ ಇನ್ನೂ ಅನೇಕರು ಆಹಾರಕ್ಕಾಗಿ ಹೋರಾಡ್ತಾ ಇದ್ದಾರೆ ಎಂಬ ಅರಿವು ಮಕ್ಕಳಲ್ಲಿ ಮೂಡುತ್ತದೆ. ಇದರಿಂದ ಆಹಾರ ವ್ಯರ್ಥ ಮಾಡುವ ಪ್ರವೃತ್ತಿಯು ಕಡಿಮೆಯಾಗುತ್ತದೆ ಎಂದು ಹೇಳಿದ್ರು. So today we have organized for 6th standard chapati making ಅಂತ. So bring your sabzi chapati ilmana ಅಂತ ಆರ್ಗನೈಸ್ ಮಾಡಿದೀವಿ. ಸೊ ಇಟ್ಸ್ ಎ ಮೆಸೇಜ್ ಫಾರ್ ದ ಸ್ಟೂಡೆಂಟ್ಸ್. ಇಟ್ ಈಸ್ ಆ್ಯಕ್ಚುಲಿ ಎಜುಕೇಷನ್ ರಿಲೇಟೆಡ್ ಆಲ್ಸೋ. ಏನಕ್ಕೆ ಅಂದರೆ ಇದೊಂದು ಲೈಫ್ ಸ್ಕಿಲ್ಸ್ ಮಕ್ಳಿಗೆ ಕಲಿಬೇಕು. ಮೊಬೈಲಿಟಿ ಆಗಿರಲಿ, ಕಾನ್ಸಂಟ್ರೇಷನ್ ಆಗಿರಲಿ, ಫೋಕಸ್ ಆಗಿರಲಿ, ಎಲ್ಲನೂ ಇದರಲ್ಲಿ ಬರುತ್ತೆ. ಕುಕ್ಕಿಂಗ್ ಈಸ್ ಅ ಆರ್ಟ್, ಸೊ ಅದರಲ್ಲೆಲ್ಲ ಇನ್ಕ್ಲೂಡ್ ಆಗ್ತಾ ಬರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಫಿಸಿಕ್ಸ್ ಆಗಿರಲಿ, ಮ್ಯಾಥ್ಸು, ಸೈನ್ಸ್ ಎಲ್ಲ ಅಪ್ಲೈ ಆಗ್ತಾ ಬರುತ್ತೆ. ಸೊ ಮಕ್ಕಳಿಗೆ ಇನ್ ಫ್ಯೂಚರ್ ಯಾವತ್ತಾರು ಮುಂದೆ ಎಲ್ಲ ಬೇರೆ ಕಡೆ ಹೋದಾಗ ದ ಇಂಪಾರ್ಟೆನ್ಸ್ ಆಫ್ ಫುಡ್ ಅವಾಗ ಗೊತ್ತಾಗುತ್ತೆ. ಸೊ they'll remember it. Okay, we have done it in the school, and like they'll get to know, okay, we activity ಮಾಡಿದೆ and how to make the chapati ಅನ್ನೋದು ಗೊತ್ತಿರುತ್ತೆ. So that is one of the major reason ಇವತ್ತು ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ ಅಂತ. ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಫುಡ್, ವೇಸ್ಟ್ ಮಾಡಬಾರ್ದು ಫುಡ್ನ ಅನ್ನೋದು ಒಂದು ಇಂಪಾರ್ಟೆಂಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಲೈಕ್ ಎಷ್ಟು ಜನ ಚಪಾತಿ ಅಥವಾ ಒಂದು ಫುಡ್ ಇಲ್ದಲ್ಲೇ ಇರ್ತಾರೆ ಅನ್ನೋದು ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಆ ಆಕ್ಟಿವಿಟಿ ಇವತ್ತು ಮಾಡಿಸ್ತಾ ಇದ್ದೀವಿ 6th ಸ್ಟ್ಯಾಂಡರ್ಡ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಮ್ಮ ಕೈಯಿಂದ ಚಪಾತಿ ತಯಾರಿಸಿದ ಅನುಭವವನ್ನ ಸಂತಸದಿಂದ ಹಂಚಿಕೊಂಡ್ರು. ಓದಿನ ಜೊತೆಗೆ ಜೀವನಕ್ಕೆ ಬೇಕಾದ ಕೌಶಲ್ಯ, ಸ್ವಾವಲಂಬನೆ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನ ಮಕ್ಕಳಲ್ಲಿ ಬೆಳೆಸುವ ಶ್ರೀ ಗುರುಕುಲ ಶಾಲೆಯ ಈ ವಿನೂತನ ಪ್ರಯತ್ನಕ್ಕೆ ಪೋಷಕರು ಹಾಗೂ ಶಿಕ್ಷಣ ತಜ್ಞರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಗೆ ವಿದ್ಯಾರ್ಥಿಗಳು ಕೂಡ ತಮ್ಮ ಖುಷಿಯನ್ನ ಹಂಚಿಕೊಂಡ್ರು. Today in our school, team activity has been conducted with the theme Bring Your Sabji Make a Chapati. Today we learned to make chapati by ourselves. It was so fun and it was a new experience for us. While making chapati, we learned patience, practice and teamwork. We learned importance of chapati and science behind it. ಪುಸ್ತಕದ ಪಾಠದ ಜೊತೆಗೆ ಬದುಕಿನ ಪಾಠವು ಮಕ್ಕಳಿಗೆ ಅಗತ್ಯ ಎಂಬುದನ್ನು ಶ್ರೀ ಗುರುಕುಲ ಶಾಲೆ ತನ್ನ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ತೋರಿಸಿದೆ. ಬ್ರಿಂಗ್ ಯೋರ್ ಸಬ್ಜೆಕ್ಟ್ ಮೇಕೆ ಚಪಾತಿ ಕಾರ್ಯಕ್ರಮದ ಮೂಲಕ ಮಕ್ಕಳು ಅಡುಗೆ ಕೌಶಲ್ಯ ಮಾತ್ರವಲ್ಲ, ಆಹಾರದ ಮೌಲ್ಯ ಮತ್ತು ಜೀವನದ ಜವಾಬ್ದಾರಿಯನ್ನ ಕಲಿತಿದ್ದಾರೆ. ಈ ವೇಳೆ ಶ್ರೀ ಗುರುಕುಲ ಶಾಲೆಯ ಚೇರ್ಮನ್ ಮಧು ಜೈನ್, ಕಾರ್ಯದರ್ಶಿ ರಶ್ಮಿ ಮಧು ಜೈನ್, ನಿರ್ದೇಶಕರಾದ ರಾಹುಲ್ ಎಂ ಬೆಳಗುಳಿ, ಪ್ರಾಂಶುಪಾಲರಾದ ರೇಖಾ ಸೇರಿದಂತೆ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.